ಇವರ ಹೆಸರನ್ನ ನೀವು ಮೀಡಿಯಾದಲ್ಲಿ ಜಾಸ್ತಿ ಕೇಳಿರ್ತೀರಾ. ಅದಕ್ಕಿಂತ ಹೆಚ್ಚಾಗಿ ಜೆಂಟಲ್ಮ್ಯಾನ್ ಆಗಿರ್ಬೋದು, ರೋಣಿ ಚಿತ್ರದಲ್ಲಿ ನೆಗೆಟಿವ್ ಶೇಡ್ಗಳ ಮೂಲಕ ಮಿಂಚಿರುವಂತ ಅನಿಲ್ ಯಾದವ್ ಅವರು ಈಗ ರಾಮರಸದ ಮೂಲಕ ಮತ್ತೊಂದು ಪಾತ್ರಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ರಾಮರಸ ಅಂದ ತಕ್ಷಣ ರಾಮ ನವಮಿ ನೆನಪಾಗತ್ತೆ. ಸೊ ರಾಮನವಮಿಗೂ ಈ ಸಿನಿಮಾಗೂ ಏನಾದ್ರೂ ಲಿಂಕ್ ಇದೆಯಾ? ಹೇಗೆ? ಖಂಡಿತವಾಗ್ಲೂ ಇದೆ. ಟೈಟಲ್ ಅಲ್ಲೇ ಹೇಳ್ತಾ ಇದೀವಿ ಕತೆ ಏನು ಅನ್ನೋದನ್ನ. ರಾಮರಸ ಕುಡ್ದಾದ್ಮೇಲೆ ಯಾವ ರೀತಿ ಆಟ ಆಡ್ತೀವಿ ಅನ್ನೋದೇ ಈ ಒಂದು ಚಿತ್ರದಲ್ಲಿ ತೋರಿಸಿರೋದು. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಹಾರರ್ ಟಚ್ ಮಾಡಿರುವಂತದ್ದು. ಸೊ ರಾಮರಸದಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ. ಜಿ ಸಿನಿಮಾಸ್ ಮೂಲಕ ಈ ಒಂದು ಕಲಾವಿದರು ಎಂಟ್ರಿ ಕೊಡ್ತಾ ಇರುವಂತದ್ದು. ಅಷ್ಟು ಜನ ಪಾತ್ರಧಾರಿಗಳ ಮಧ್ಯೆ ನಿಮ್ಮ ಪಾತ್ರ ಎಷ್ಟು ಹೈಲೈಟ್ ಆಗುತ್ತೆ? ನಿಮ್ಮ ಪಾತ್ರ ಏನ್ ಸೂಚಿಸುತ್ತೆ ಅಂತ? ಖಂಡಿತವಾಗ್ಲೂ ಈ ಚಿತ್ರದಲ್ಲಿ ಆಲ್ಮೋಸ್ಟ್ ಆಲ್ ಕಾಣಿಸ್ಕೊಂತ ಎಲ್ಲ ಆರ್ಟಿಸ್ಟ್ಗಳು ಹೊಸಬ್ರೆ. ಬಟ್ ಆ 15 ಜನಗಳ ಮಧ್ಯೆ ನಾನು ಇದ್ದೀನಿ. ಬಟ್ ನನ್ನ ಪಾತ್ರ ಏನು ಅನ್ನೋದನ್ನ ತೆರೆ ಮೇಲೆ ನೋಡಿದ್ರೆ ಬೆಸ್ಟ್ ಅನ್ಸುತ್ತೆ. ಏನಕ್ಕೆ ಅಂದ್ರೆ 100% ಡಿಫ್ರೆಂಟ್ ಆಗಿದೆ. ಹೊಸ ಚಿತ್ರದಲ್ಲಿ ಹೊಸ ರೀತಿಯಲ್ಲಿ ಕಾಣಿಸ್ಕೊಂಡು ಇಲ್ಲಿವರೆಗೂ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದಾನೆ, ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಅದ್ಭುತವಾದಂತ ಕ್ಯಾರೆಕ್ಟರ್. ಒಂದು ಕತೆ ನೋಡಬೇಕು ಅಂದ್ರೆ ಒಬ್ಬ ಲೀಡ್ ಬೇಕೇ ಬೇಕು. ಆ ಲೀಡ್ ಪಾತ್ರಕ್ಕೆ ಒಂದು ಆಪೋಸಿಟ್ ಇರ್ಲೇಬೇಕು. ಬಟ್ ಆ ಲೀಡ್ಗೆ ಟಕ್ಕರ್ ಕೊಡೋಕೆ ಒಂದು ಕ್ಯಾರೆಕ್ಟರ್ ಇರಲೇಬೇಕು. ಆ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂತಿದ್ದೀನಿ. ಹಾಗಿದ್ರೆ ನೆಗೆಟಿವ್ ಪಾತ್ರ ರಾಮರಸದಲ್ಲೂ ಇರುತ್ತನ? ಹೇಗೆ? ಪಾತ್ರಗಳು ನಾವು ನೋಡೋ ರೀತಿಯಲ್ಲಿ ಇರುತ್ತೆ. ಸೊ 15 ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್. 100% ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ. ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ, ಅದನ್ನೆಲ್ಲದನ್ನು ನೀವು ಫಿಲ್ಮ್ ಅಲ್ಲಿ ನೋಡಿದ್ರೆ ಬೆಸ್ಟ್ ಅನ್ಕೊಂತೀನಿ. ಸೊ ಡೈರೆಕ್ಟ್ ಹೇಳಿದ್ದಾರೆ ಕಥೆನೆಲ್ಲ ಬಿಟ್ಕೊಡ್ಬಾರ್ದು ಅಂತ ಹೇಳಿ. ಹಾಗಾಗಿ ನಾನು ಅಬ್ಸರ್ವ್ ಮಾಡಿದಾಗಿ 15 ಜನರಲ್ಲಿ ಈಗ ಒಬ್ರು ಮಾತ್ರ ಫಿಮೇಲ್ ಇದ್ದಾರೆ. ಸೊ ಸಿನಿಮಾದಲ್ಲಿ ನಾಯಕಿ ಇದಾರಾ ಅಥವಾ ಒಂದೇ ಫಿಮೇಲ್ ಸುತ್ತ ಹೋಗುತ್ತಾ? ಹೇಗೆ? ಇಲ್ಲ, ಇದಾರೆ. ಸದ್ಯಕ್ಕೆ ಒಂದೇ ಫಿಮೇಲ್ ಓಕೆ ಆಗಿರೋದು. ಇನ್ನೊಂದೆರಡು ಸರ್ಚಿಂಗ್ ಅಲ್ಲಿ ಇದೆ. ಅದು ಓಕೆ ಆಗ್ತಿದ್ದಂಗೆ ಅದನ್ನು ಅನೌನ್ಸ್ ಮಾಡ್ತಾರೆ. ರಾಮರಸ ಟೈಟಲ್ ಬರ್ತಿದ್ದಂಗೆ ಒಂಥರ ರೆಡ್ ಕಲರ್ ಅಲ್ಲಿ ಇದೆ. ರೆಡ್ ಅಂದ್ರೆ ಡೇಂಜರು. ಹಂಗಿದ್ರೆ ಈ ರಾಮರಸ ಡೇಂಜರಾ? ಹೇಗೆ? ಖಂಡಿತವಾಗ್ಲು. ಬಟ್ ಡೇಂಜರ್ ಅನ್ನ ಖುಷಿ ಕೊಡೋದ್ರ ಮೂಲಕ ತೋರಿಸೋದೇ ಹಾರರ್ ಕಾಮಿಕಲ್ ಆಗಿ ತೋರಿಸ್ತಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಮಲಯಾಳಂನಲ್ಲಿ ಒಂದು ನಾವು ಸಿನಿಮಾ ನೋಡಿರ್ಬೋದು, ರೋಮಾಂಚನಂ ಒಂದು ಸಿನಿಮಾ. ಅದು ನಮಗೆ ಭಯನೂ ಪಡಿಸ್ತಾ ಇತ್ತು, ನಗಿಸ್ತಾನೆ ಇತ್ತು. ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಹೊರಟಿರುವಂತಹ ಒಂದು ಕತೆ. ಇವರ ಹೆಸರನ್ನ ನೀವು ಮೀಡಿಯಾದಲ್ಲಿ ಜಾಸ್ತಿ ಕೇಳಿರ್ತೀರಾ. ಅದಕ್ಕಿಂತ ಹೆಚ್ಚಾಗಿ ಜೆಂಟಲ್ಮ್ಯಾನ್ ಆಗಿರ್ಬೋದು, ರೋಣಿ ಚಿತ್ರದಲ್ಲಿ ನೆಗೆಟಿವ್ ಶೇಡ್ಗಳ ಮೂಲಕ ಮಿಂಚಿರುವಂತ ಅನಿಲ್ ಯಾದವ್ ಅವರು ಈಗ ರಾಮರಸದ ಮೂಲಕ ಮತ್ತೊಂದು ಪಾತ್ರಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಮೇಡಮ್. ರಾಮರಸ ಅಂದ ತಕ್ಷಣ ರಾಮ ನವಮಿ ನೆನಪಾಗತ್ತೆ. ಸೊ ರಾಮನವಮಿಗೂ ಈ ಸಿನಿಮಾಗೂ ಏನಾದ್ರೂ ಲಿಂಕ್ ಇದೆಯಾ? ಹೇಗೆ? ಖಂಡಿತವಾಗ್ಲೂ ಇದೆ. ಟೈಟಲ್ ಅಲ್ಲೇ ಹೇಳ್ತಾ ಇದೀವಿ ಕತೆ ಏನು ಅನ್ನೋದನ್ನ. ರಾಮರಸ ಕುಡ್ದಾದ್ಮೇಲೆ ಯಾವ ರೀತಿ ಆಟ ಆಡ್ತೀವಿ ಅನ್ನೋದೇ ಈ ಒಂದು ಚಿತ್ರದಲ್ಲಿ ತೋರಿಸಿರೋದು. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಹಾರರ್ ಟಚ್ ಮಾಡಿರುವಂತದ್ದು. ಸೊ ರಾಮರಸದಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ. ಜಿ ಸಿನಿಮಾಸ್ ಮೂಲಕ ಈ ಒಂದು ಕಲಾವಿದರು ಎಂಟ್ರಿ ಕೊಡ್ತಾ ಇರುವಂತದ್ದು. ಅಷ್ಟು ಜನ ಪಾತ್ರಧಾರಿಗಳ ಮಧ್ಯೆ ನಿಮ್ಮ ಪಾತ್ರ ಎಷ್ಟು ಹೈಲೈಟ್ ಆಗುತ್ತೆ? ನಿಮ್ಮ ಪಾತ್ರ ಏನ್ ಸೂಚಿಸುತ್ತೆ ಅಂತ? ಖಂಡಿತವಾಗ್ಲೂ ಈ ಚಿತ್ರದಲ್ಲಿ ಆಲ್ಮೋಸ್ಟ್ ಆಲ್ ಕಾಣಿಸ್ಕೊಂತ ಎಲ್ಲ ಆರ್ಟಿಸ್ಟ್ಗಳು ಹೊಸಬ್ರೆ. ಬಟ್ ಆ 15 ಜನಗಳ ಮಧ್ಯೆ ನಾನು ಇದ್ದೀನಿ. ಬಟ್ ನನ್ನ ಪಾತ್ರ ಏನು ಅನ್ನೋದನ್ನ ತೆರೆ ಮೇಲೆ ನೋಡಿದ್ರೆ ಬೆಸ್ಟ್ ಅನ್ಸುತ್ತೆ. ಏನಕ್ಕೆ ಅಂದ್ರೆ 100% ಡಿಫ್ರೆಂಟ್ ಆಗಿದೆ. ಹೊಸ ಚಿತ್ರದಲ್ಲಿ ಹೊಸ ರೀತಿಯಲ್ಲಿ ಕಾಣಿಸ್ಕೊಂಡು ಇಲ್ಲಿವರೆಗೂ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದಾನೆ, ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಿದ್ದಾನೆ. ಅದ್ಭುತವಾದಂತ ಕ್ಯಾರೆಕ್ಟರ್. ಒಂದು ಕತೆ ನೋಡಬೇಕು ಅಂದ್ರೆ ಒಬ್ಬ ಲೀಡ್ ಬೇಕೇ ಬೇಕು. ಆ ಲೀಡ್ ಪಾತ್ರಕ್ಕೆ ಒಂದು ಆಪೋಸಿಟ್ ಇರ್ಲೇಬೇಕು. ಬಟ್ ಆ ಲೀಡ್ಗೆ ಟಕ್ಕರ್ ಕೊಡೋಕೆ ಒಂದು ಕ್ಯಾರೆಕ್ಟರ್ ಇರಲೇಬೇಕು. ಆ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂತಿದ್ದೀನಿ. ಹಾಗಿದ್ರೆ ನೆಗೆಟಿವ್ ಪಾತ್ರ ರಾಮರಸದಲ್ಲೂ ಇರುತ್ತನ? ಹೇಗೆ? ಪಾತ್ರಗಳು ನಾವು ನೋಡೋ ರೀತಿಯಲ್ಲಿ ಇರುತ್ತೆ. ಸೊ 15 ಕ್ಯಾರೆಕ್ಟರ್ ಕೂಡ ಇಂಪಾರ್ಟೆಂಟ್. 100% ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ. ನೆಗೆಟಿವ್ ಇದೆಯಾ, ಪಾಸಿಟಿವ್ ಇದೆಯಾ, ಅದನ್ನೆಲ್ಲದನ್ನು ನೀವು ಫಿಲ್ಮ್ ಅಲ್ಲಿ ನೋಡಿದ್ರೆ ಬೆಸ್ಟ್ ಅನ್ಕೊಂತೀನಿ. ಸೊ ಡೈರೆಕ್ಟ್ ಹೇಳಿದ್ದಾರೆ ಕಥೆನೆಲ್ಲ ಬಿಟ್ಕೊಡ್ಬಾರ್ದು ಅಂತ ಹೇಳಿ. ಹಾಗಾಗಿ ನಾನು ಅಬ್ಸರ್ವ್ ಮಾಡಿದಾಗಿ 15 ಜನರಲ್ಲಿ ಈಗ ಒಬ್ರು ಮಾತ್ರ ಫಿಮೇಲ್ ಇದ್ದಾರೆ. ಸೊ ಸಿನಿಮಾದಲ್ಲಿ ನಾಯಕಿ ಇದಾರಾ ಅಥವಾ ಒಂದೇ ಫಿಮೇಲ್ ಸುತ್ತ ಹೋಗುತ್ತಾ? ಹೇಗೆ? ಇಲ್ಲ, ಇದಾರೆ. ಸದ್ಯಕ್ಕೆ ಒಂದೇ ಫಿಮೇಲ್ ಓಕೆ ಆಗಿರೋದು. ಇನ್ನೊಂದೆರಡು ಸರ್ಚಿಂಗ್ ಅಲ್ಲಿ ಇದೆ. ಅದು ಓಕೆ ಆಗ್ತಿದ್ದಂಗೆ ಅದನ್ನು ಅನೌನ್ಸ್ ಮಾಡ್ತಾರೆ. ರಾಮರಸ ಟೈಟಲ್ ಬರ್ತಿದ್ದಂಗೆ ಒಂಥರ ರೆಡ್ ಕಲರ್ ಅಲ್ಲಿ ಇದೆ. ರೆಡ್ ಅಂದ್ರೆ ಡೇಂಜರು. ಹಂಗಿದ್ರೆ ಈ ರಾಮರಸ ಡೇಂಜರಾ? ಹೇಗೆ? ಖಂಡಿತವಾಗ್ಲು. ಬಟ್ ಡೇಂಜರ್ ಅನ್ನ ಖುಷಿ ಕೊಡೋದ್ರ ಮೂಲಕ ತೋರಿಸೋದೇ ಹಾರರ್ ಕಾಮಿಕಲ್ ಆಗಿ ತೋರಿಸ್ತಿರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಮಲಯಾಳಂನಲ್ಲಿ ಒಂದು ನಾವು ಸಿನಿಮಾ ನೋಡಿರ್ಬೋದು, ರೋಮಾಂಚನಂ ಒಂದು ಸಿನಿಮಾ. ಅದು ನಮಗೆ ಭಯನೂ ಪಡಿಸ್ತಾ ಇತ್ತು, ನಗಿಸ್ತಾನೆ ಇತ್ತು. ಅದೇ ಒಂದು ಪ್ಯಾಟರ್ನ್ ಅಲ್ಲಿ ಹೊರಟಿರುವಂತಹ ಒಂದು ಕತೆ.